ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಒಂದು ಎರರ್ ಬರ್ತಾ ಇದೆ ಸ್ನೇಹಿತರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ನೆಟ್ವರ್ಕ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ನೆಟ್ವರ್ಕ್ ಎರರ್ ಬರ್ತಾ ಇದೆ. ನಾವು ಯಾವುದೇ ಫೈಲ್ನ ಅಪ್ಲೋಡ್ ಮಾಡೋದಕ್ಕೆ ಹೋದ್ರೂ ಆಗ್ತಾ ಇಲ್ಲ, ಡೌನ್ಲೋಡು ಕೂಡ ಆಗ್ತಾ ಇಲ್ಲ. ಹಾಗೆ ಇಲ್ಲಿ ಯಾವುದಾದ್ರೂ ಅಲ್ಲಿ ಫೈಲ್ನ ಓಪನ್ ಮಾಡಿ ನೋಡೋದಕ್ಕೂ ಬರ್ತಾ ಇಲ್ಲ. ವಿಡಿಯೋನ ಪ್ಲೇ ಮಾಡಿದರೆ ವಿಡಿಯೋನು ಪ್ಲೇ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾವು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನು ಎರರ್ ಬರ್ತಾ ಇದೆ ಅಂತ. ಇಲ್ಲಿ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ, ರಿಫ್ರೆಶ್ ಮಾಡಿದರೆ ಯಾವುದೇ ರೀತಿ ರಿಫ್ರೆಶ್ ಆಗ್ತಾ ಇಲ್ಲ. ನಂತರದಲ್ಲಿ ಇಲ್ಲಿ ಒಂದು ಯಾವುದಾದ್ರೂ ಫೈಲ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ವಿಡಿಯೋಸ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡಿ, ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲೇ ಮಾಡ್ತೀನಿ. ಇಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಿಗೂ ಕಂಟಿನ್ಯೂ ಟು ಪ್ಲೇ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಲ್ಲಿ ಇಲ್ಲಿ ನೆಟ್ವರ್ಕ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಎರರ್ ಬರ್ತಾ ಇದೆ. ಇಲ್ಲಿ ನೋಡಿ, ಎಷ್ಟೇ ಸಮಯ ನಾವು ನೋಡಿದರೂ ಕೂಡ ಇಲ್ಲಿ ವಿಡಿಯೋ ಅನ್ನೋದು ಪ್ಲೇ ಆಗ್ತಾ ಇಲ್ಲ. ನಂತರದಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಯಾವುದಾದ್ರೂ ಇಮೇಜ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫೋಟೋನ ನೋಡಿ, ಯಾವುದಾದ್ರೂ ಒಂದು ಫೋಟೋನ ಈ ರೀತಿ ಓಪನ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಡಾಕ್ಯುಮೆಂಟ್ ಕೂಡ ಓಪನ್ ಮಾಡಿದರೆ ಅದು ಕೂಡ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಒಂದು ಈ ವಿಡಿಯೋನ ನಾವು ಡೌನ್ಲೋಡ್ ಕೂಡ ಮಾಡೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ಇಮೇಜ್ನ ನೋಡಿ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು, ಫೇಲ್ ಟು ಪ್ರಿವ್ಯೂ ಅಂತ ಈ ರೀತಿ ಬರ್ತಾ ಇದೆ. ಇಮೇಜ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಏನು ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ. ಡೌನ್ಲೋಡ್ ಟು ಲೋಕಲ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ಯೂಸ್ ಸೆಲ್ಯುಲಾರ್ ಡೇಟಾ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದರೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ, ಆದರೆ ಡೌನ್ಲೋಡ್ ಕಂಪ್ಲೀಟ್ ಆಗೋದಿಲ್ಲ. ನಾನು ಮೇಲ್ಗಡೆ ಇಲ್ಲಿ ನೋಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಅನ್ನೋದು ಆಗ್ತಾ ಇಲ್ಲ, ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಈ ರೀತಿ ನಿಮ್ಮ ಒಂದು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಕೂಡ ಬರ್ತಾ ಇದ್ದರೆ ಏನು ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನೋಡಿ, ಡೌನ್ಲೋಡ್ ಓವರ್ ಮೊಬೈಲ್ ನೆಟ್ವರ್ಕ್ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ವೇಟಿಂಗ್ ಫಾರ್ ವೈಫೈ ಅಂತ ಮತ್ತೆ ಬರ್ತಾ ಇದೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತ ನಾನು ಹೇಳ್ತೀನಿ. ಸಂಪೂರ್ಣವಾಗಿ ನಾವು ಈ ಒಂದು ಆ್ಯಪ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಫೋನಲ್ಲಿ ಮೊಬೈಲ್ನ ನೆಟ್ವರ್ಕ್ನ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಆನ್ ಆಗಿರಬಹುದು. ಅದನ್ನು ಚೆಕ್ ಮಾಡೋಣ ಆಗಿದೆ ಅಂತ. ಇಲ್ಲಿ ಮೊದಲು ಆ್ಯಪ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಇರುತ್ತೆ, ಕೆಳಗಡೆ ನೋಡ್ಬೋದು ಆ್ಯಪ್ ಇನ್ಫೋ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಡೇಟಾ ಏನಿದೆ ಇದನ್ನು ಈ ಒಂದು ಬಟನನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಡೇಟಾನ ಆನ್ ಮಾಡ್ಕೊಳ್ಳಿ ಮೊದಲನೇದು. ನಂತರದಲ್ಲಿ ಇನ್ನೊಂದು ನಾವು ಚೆಕ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಡೇಟಾ ಆನ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಇಲ್ಲಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ಏನು ಆಪ್ಷನ್ ಇದೆ ಮೇಲ್ಗಡೆನೇ ಇದೆ ನೋಡಿ, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಆ್ಯಪ್ಗೆ ನಾವು ಇಂಟರ್ನೆಟ್ನ ಆನ್ ಮಾಡಬೇಕು, ಯಾವ ಆ್ಯಪ್ಗೆ ಆಫ್ ಮಾಡಬೇಕು ಅಂತೆಲ್ಲ ಆಪ್ಷನ್ಸ್ ಇರುತ್ತೆ. ಇಲ್ಲಿಂದ ಏನಾದರೂ ಆಫ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ನೋಡಿ. ಎಲ್ಲ ಆ್ಯಪ್ ಗ್ರೀನ್ ಇದೆ. ಇಲ್ಲಿ ನೋಡಿ, ಟೆರಾಬಾಕ್ಸ್ ಮಾತ್ರ ರೆಡ್ ಆಗಿದೆ. ಈ ಒಂದು ರೆಡ್ ಆಗಿರುವಂಥ ಆಪ್ಷನನ್ನು ನೀವು ಇದನ್ನು ಕೂಡ ಗ್ರೀನ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನಾವು ಈ ಒಂದು ಆ್ಯಪ್ಗೆ ನಾವು ಇಂಟರ್ನೆಟ್ನ ಸ್ಟಾಪ್ ಮಾಡಿದ್ದೀವಿ ಅಥವಾ ಬಂದ್ ಮಾಡಿದ್ದೀವಿ. ಅದಕ್ಕಾಗಿ ಈ ಒಂದು ಇಂಟರ್ನೆಟ್ ಕೂಡ ಈ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಒಂದು ಸಾರಿ ಮತ್ತೆ ಓಪನ್ ಮಾಡಿಬಿಟ್ಟು ನೋಡೋಣ. ನೋಡಿ, ಓಪನ್ ಮಾಡಿದ ತಕ್ಷಣದಲ್ಲಿ ಆ್ಯಡ್ ಅನ್ನೋದು ಪ್ಲೇ ಆಗ್ತಾ ಇದೆ, ಅಂದರೆ ಇಂಟರ್ನೆಟ್ ಅನ್ನೋದು ಇಲ್ಲಿ ಬರ್ತಾ ಇದೆ ಈ ಆ್ಯಪ್ಗೆ. ಇಲ್ಲಿ ಈಗ ಡೌನ್ಲೋಡ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ಸ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಇನ್ನೂ ಕೂಡ ನೆಟ್ವರ್ಕ್ ಅನ್ನೋದು ಬಂದಿಲ್ಲ. ಒಂದು ಸಾರಿ ರಿಫ್ರೆಶ್ ಮಾಡ್ಕೊಳ್ಳೋಣ. ಕೆಲವು ಬಾರಿ ಇಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕೆ ಅಂದರೆ ತುಂಬ ಸಮಯದವರೆಗೆ ನೆಟ್ವರ್ಕ್ ನಾವು ಸ್ಟಾಪ್ ಮಾಡಿದಾಗ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಸಸ್ ಆಯಿತು. ಒಂದೇ ಸೆಕೆಂಡ್ನಲ್ಲಿ ಇದು ಸಕ್ಸಸ್ ನೋಡ್ಬೋದು. ಡೌನ್ಲೋಡ್ ಅನ್ನೋದು ಸಕ್ಸಸ್ ಆಯಿತು. ಈ ರೀತಿ ಯಾವುದೇ ವಿಡಿಯೋ ಕೂಡ ನಾನು ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ. ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಎಲ್ಲ ಇಂಟರ್ನೆಟ್ ಆ್ಯಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಆ್ಯಪ್ನಲ್ಲಿ ಕಂಟಿನ್ಯೂ ಟು ಪ್ಲೇ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ವಿಡಿಯೋ ಅನ್ನೋದು ನೋಡಿ ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ನಾವು ಯಾವುದೇ ಒಂದು ಇಂಟರ್ನೆಟ್ ಎರರ್ ಬಂದರೆ ಟೆರಾಬಾಕ್ಸ್ ಆ್ಯಪ್ನಲ್ಲಿ ನಾವು ಸರಿ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.